ಸೀತಾರಾಮ ಧಾರಾವಾಹಿಯಲ್ಲಿ ದುಷ್ಟ ಭಾರ್ಗವಿಗೆ ವಾಣಿ ಹೆಸರು ಕಂಡ್ರೆ ಭಯ ಶುರುವಾಗುತ್ತದೆ. ಕಳೆದ 1 ವಾರದಿಂದ ಅವಳಿಗೆ ವಾಣಿ ಕನಸು ಬಿದ್ದು ಬೆಚ್ಚಿ ಬೀಳ್ತಾಳೆ. ಹಾಗಾದ್ರೆ ವಾಣಿ ಕಂಡರೆ ಅವಳು ಎದುರೋದು ಯಾಕೆ? ರಾಮ್ ತಂದೆ ಇಂದ್ರ ಭಾರ್ಗವಿಗೆ ಸೋದರ ಮಾವನ ಮಗ ಆಗಬೇಕು, ಇಂದ್ರನನ್ನ ಮದುವೆ ಆಗಬೇಕು ಅಂತ ಭಾರ್ಗವಿ ಆಸೆ ಪಟ್ಟಿದ್ದಳು. ಆದರೆ ಇಂದ್ರ ವಾಣಿ ಎನ್ನುವ ಹುಡುಗಿಯನ್ನ ಪ್ರೀತಿಸಿ ಮದುವೆಯಾದ. ಇಂದ್ರನನ್ನ ಮದುವೆಯಾಗಿ ದೇಸಾಯಿ ಮನೆಗೆ ಸೊಸೆಯಾಗಬೇಕು ಅಂತ ಭಾರ್ಗವಿ ಸಿಕ್ಕಾಪಟ್ಟೆ ಕನಸು ಕಂಡಿದ್ದಳು. ಆದರೆ ಭಾರ್ಗವಿ ಕನಸು ನುಚ್ಚು ನೂರಾಯಿತು. ದೇಸಾಯಿ ಕುಟುಂಬ ನಾಶ ಆಗಬೇಕು ಅಂತ ಭಾರ್ಗವಿ ಶಾಪ ಹಾಕಿದಳು. ಈ ಮನೆ ಹಾಳ ಮಾಡಬೇಕು ಅಂತ ಅವಳು ಇಂದ್ರನ ತಮ್ಮನನ್ನ ಮದುವೆಯಾಗಿ ಆ ಮನೆಗೆ ಕಾಲಿಟ್ಟಿದ್ದಾಳೆ. ಭಾರ್ಗವಿಯ ಒಳ್ಳೆ ಮುಖವಾಡ ಹಾಕಿಕೊಂಡು ಬದುಕುತ್ತಿದ್ದಾಳೆ. ದೇಸಾಯಿ ಕುಟುಂಬದಿಂದ ಈಗಾಗಲೇ ಸಿಕ್ಕಾಪಟ್ಟೆ ಹಣ ಹೊಡೆದಿರುವ ಅವಳು ಮುಂದೊಂದು ದಿನ ಅದೇ ಹಣದಿಂದ ಆ ಕಂಪನಿಯನ್ನ ಖರೀದಿ ಮಾಡಬೇಕು ಅಂತಿದ್ದಾಳೆ. ಅಷ್ಟೇ ಅಲ್ಲದೆ ವಾಣಿ ವಿಲ್ನಲ್ಲಿ ಏನು ಬರೆದಿದ್ದಾಳೆ ಅಂತ ಭಾರ್ಗವಿಗೆ ತಿಳಿದುಕೊಳ್ಳಬೇಕಿದೆ. ದೇಸಾಯಿ ಕುಟುಂಬದ ಸಂಪೂರ್ಣ ಆಸ್ತಿ ಭಾರ್ಗವಿ ಪಾಲಾಗಬೇಕಂತೆ. ಅದಕ್ಕೆ ಅವಳು ಇಷ್ಟೆಲ್ಲ ಆಟ ಆಡುತ್ತಿದ್ದಾಳೆ. ತನ್ನ ದಾರಿಗೆ ಅಡ್ಡ ಬಂದವರನ್ನ ಮುಗಿಸೋದು ಭಾರ್ಗವಿಯ ಚಾಳಿ. ಹೀಗಾಗಿ ಅವಳು ವಾಣಿ ಇಂದ್ರನನ್ನ ಕೊಲೆ ಮಾಡಿರಬಹುದು ಎಂದು ಸತ್ಯಜಿತ್ ಹೇಳಿದಾನೆ. ಅದಕ್ಕೆ ಭಾರ್ಗವಿ ಉತ್ತರ ಕೊಟ್ಟಿಲ್ಲ. ಪದೇ ಪದೇ ವಾಣಿ ಅಂತ ಕೂಗ್ತಾ ಭಾರ್ಗವಿ ಕನಸಿನಲ್ಲಿ ಕೂಗುತ್ತಾಳೆ. ಇದನ್ನ ನೋಡಿದರೆ ಅವಳು ವಾಣಿಯನ್ನ ಕೊಲೆ ಮಾಡಿರಬಹುದು. ಶ್ರೀರಾಮ್ ದೇಸಾಯಿ ಸೀತಾ ಪ್ರೀತಿಸುತ್ತಿದ್ದಾರೆ. ಮಧ್ಯಮ ವರ್ಗದ ಹುಡುಗಿ ಸೀತಾಗೆ ಸಿಹಿ ಎಂಬ ಮಗಳಿದ್ದಾಳೆ. ಶ್ರೀರಾಮ್ ಕಂಪನಿಯಲ್ಲಿ ಸೀತಾ ಕೆಲಸ ಮಾಡುತ್ತಿದ್ದಾಳೆ. ನನಗೆ ನನ್ನ ಕುಟುಂಬಕ್ಕೆ ವಂಶೋದ್ಧಾರಕನ್ನ ಕೊಡ್ತೀನಿ ಎಂದರೆ ನೀನು ರಾಮ್ನನ್ನ ಮದುವೆ ಆಗಬಹುದು ಅಂತ ಸೂರ್ಯಪ್ರಕಾಶ್ ಸೀತಾಗೆ ಕಂಡೀಷನ್ ಹಾಕಿದ್ದಾನೆ. ಸೀತಾಗೆ ಮತ್ತೊಂದು ಮಗು ಬೇಡವಂತೆ. ಅದಕ್ಕೆ ಅವಳು ರಾಮ್ನನ್ನ ಮದುವೆ ಆಗುವುದಿಲ್ಲ ಎನ್ನುತ್ತಿದ್ದಾಳೆ. ಸೀತಾಳಿಗೆ ಮದುವೆ ಆಗಿದ್ಯಾ, ಸಿಹಿ ಯಾರ ಮಗಳು ಎನ್ನುವ ಬಗ್ಗೆ ಇನ್ನೂ ರಿವೀಲ್ ಆಗಿಲ್ಲ. ರಾಮ್ ಸೀತಾ ಮದುವೆ ಆಗಬಾರದು ಅಂತ ಭಾರ್ಗವಿ ಸಂಚು ಹಾಕುತ್ತಿದ್ದಾಳೆ. ಭಾರ್ಗವಿಗೆ ದೇಸಾಯಿ ಕುಟುಂಬದ ಆಸ್ತಿಯೂ ಬೇಕು. ಮುಂದೆ ಏನಾಗುವುದೋ ಏನೋ. ಶ್ರೀರಾಮ್ ದೇಸಾಯಿ ಪಾತ್ರದಲ್ಲಿ ಗಗನ್ ಚಿನ್ನಪ್ಪ, ಸೀತಾ ಪಾತ್ರದಲ್ಲಿ ವೈಷ್ಣವಿ ಗೌಡ, ಸೂರ್ಯಪ್ರಕಾಶ್ ಪಾತ್ರದಲ್ಲಿ ನಟ ಮುಖ್ಯಮಂತ್ರಿ ಚಂದ್ರು, ಭಾರ್ಗವಿ ಪಾತ್ರದಲ್ಲಿ ನಟಿ ಪೂಜಾ ಲೋಕೇಶ್ ನಟಿಸುತ್ತಿದ್ದಾರೆ. ಇನ್ನಷ್ಟು ಕನ್ನಡ ಧಾರಾವಾಹಿ, ಸಿನಿಮಾ ಹಾಗೂ ಇನ್ನಿತರ ನ್ಯೂಸ್ ಅಪ್ಡೇಟ್ಸ್ಗಾಗಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.